ಕಮ್ಮಿ ಬಟ್ಟೆ ಹಾಕೊಂಡ್ರೆ ಟ್ಯಾಕ್ಸ್ ಕಮ್ಮಿ ಇತ್ತು, ಜಾಸ್ತಿ ಬಟ್ಟೆ ಹಾಕಂದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ದೇಶದಲ್ಲಿ ಹೆಣ್ಮಕ್ಳು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ? ನಾವ್ ಎಷ್ಟು ಜನಕ್ಕೆ ಹೊರ ಕಳಿಸಿದೀವಿ, ಇವ್ ಸರ್ಕಾರದಾಗ ಎಷ್ಟು ಜನಕ್ಕೆ ಹೊರ ಕಳಿಸಿದ್ರೆ ಡಾಟಾ ಕೊಡ್ತಾರ ಏನ್ರಿ? ಕೊಡ್ತಾರೆ ಇವ್ರೇನ ಡಾಟಾ? ಇವರಿಗೆ ಹಿಂದೂ ಮುಸಲ್ಮಾನ್ ಅಂತ ಬಿಟ್ಟರೆ ಬೇರೆನೇ ಇದೆಯಾ? ಜಗದೀಶ್ ಶೆಟ್ಟರ್ ಸಾಹೇಬ್ರೆ, ನೀವು ಮುಖ್ಯಮಂತ್ರಿ ಆಗಿದ್ರಿ, ಈಗ ನೀವು ಸಂಸದರ ಇದ್ದೀರಿ, ನೀವು ಈ ದೇಶಕ್ಕೆ ನಿಮ್ಮ ಪಕ್ಷ ಏನು ಮಾಡಿದ ಅಂತ ಹೇಳ್ರಿ. ಅಗಲಾಲ್ ಹಿಂದೂಸ್ತಾನ ಮುಸಲ್ಮಾನ ಪಾಕಿಸ್ತಾನ ಇದು ಬಿಟ್ಟರೆ ಬೇರೆನೇ ಇದೆಯಾ? ಅದಕ್ಕೆ ಕೇಳ್ದಲ್ಲ, ಈಗ ಈ ದೇಶದಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಯ್ತು. ಯಾಕೆ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಯ್ತು? ಯಾರು ಮಾಡಿದ್ರು? ಅದು ಯಾರು? ಅವ್ರು ಉತ್ತರ ಕೊಡಬೇಕಲ್ಲ. ಈಗ ಅವ್ರು ಕೊಡೋದು ಬೇಡ ಉತ್ತರ. ಇದಕ್ಕೆ ಎಲ್ಲ ಬರೀ ಹೇಳ್ಕೊಂಡು ಹೋಗ್ಬಿಡೋದ? ಇವಕ್ಕೇನು ಪ್ರಶ್ನೆಗಳು ಇದು ಕೇಳಬೇಕಲ್ಲ ಉತ್ತರ. ಮತ್ತೆ ಇದ್ರ ಬಗ್ಗೆ ಏನ್ ಮಾಡ್ಬೇಕಂತದಕ್ಕೆ? ಈ ದೇಶದಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಯ್ತು, ಅದಕ್ಕೆ ಯಾರು ಕಾಣ್ರಂತೆ? ಅದು ಬೇಡ, ಹೇಳೋದು ಬೇಡ. ಅವರು ಹೂ ಹ್ಯಾಸ್ ಟು ಟೆಲ್ ದಿಸ್ ಆನ್ಸರ್? ಅಲ್ಲ, ಮಾತಾಡಿದ್ರೆ ಥರ್ಡ್ ಬೇರೆ ಮಾತಾಡೋಣ ಬರ್ರಿ. ಕಮ್ಮಿ ಬಟ್ಟೆ ಹಾಕೊಂಡ್ರೆ ಟ್ಯಾಕ್ಸ್ ಕಮ್ಮಿ ಇತ್ತು, ಜಾಸ್ತಿ ಬಟ್ಟೆ ಹಾಕಂದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ದೇಶದಲ್ಲಿ ಹೆಣ್ಮಕ್ಳು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಅಲ್ರಿ, ಅದು ಆಯ್ತ್ರಿ, ಅವ್ರು ಹೇಳ್ದ ಆಯ್ತಲ್ರಿ, ಅದನ್ನ ಎಷ್ಟು ಹೇಳ್ತೀರಿ? ಅದು ಹೇಳಿದ್ದಾಯ್ತಲ್ಲ, ಅದ್ರಾದ್ಮೇಲೆ ಹೇಳ್ರಲ್ಲ ಮುಂದೆ. ಈಗ 70 ವರ್ಷ ಈ ದೇಶದಲ್ಲಿ ಇದ್ರಲ್ಲ, ಏನಾಗೈತೆ? ಈಗ ನೆಹರು ಅವ್ರ ವಿರುದ್ಧ ಮಾತನಾಡ್ತಾರ ಅವರು ಅಲ್ವಾ? ಮತ್ತೆ ಪಾಕಿಸ್ತಾನ ಕಾರಣ ಯಾರು? ಪಾಕಿಸ್ತಾನ ಕಾರಣ ಯಾರು? ಒನ್ ಟೈಮ್ ಗಾಂಧೀಜಿ ಅಂತ ಹೇಳ್ತಾರೆ, ಒನ್ ಟೈಮ್ ನೆಹರು ಅಂತ ಹೇಳ್ತಾರೆ. ಆಯ್ತು, ಮತ್ತೆ ನಿಮ್ಗೆ ಖುಷಿ ಪಡ್ಬೇಕಲ್ಲ. ನೆಹರು ಅವ್ರ ಕಾರಣ ಆಗಿದ್ರೆ ಪಾಕಿಸ್ತಾನ ಹೊಡಿಲಿಕ್ಕೆ ನಿಮ್ಗೆ ಖುಷಿ ಪಡ್ಬೇಕಲ್ಲ. ನೀವು ನೆಹರು ಅವ್ರನ್ನ ಬೈತೀರಿ, ಮಹಾತ್ಮ ಗಾಂಧೀಜಿನೂ ಬೈತೀರಿ, ಬಾಂಗ್ಲಾದೇಶ್ ಮಾಡಿರೋದು ಯಾರು? ಆಯ್ತು, ನೀವು ಬಂದು 10-11 ವರ್ಷ ಆಯ್ತು, ಹಿಂದೂಗಳಿಗೆ ಏನ್ ಮಾಡಿದಿರಿ? ಎಷ್ಟು ಹಿಂದೂಗಳು ಈ ದೇಶ ಬಿಟ್ಟು ಹೋಗಿದ್ದಾರೆ? ಎಷ್ಟು ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೋಗಿದ್ದಾರೆ? ಎಷ್ಟು ಹಿಂದೂಗಳು GCC ಕಂಟ್ರಿಯಲ್ಲಿ ಕೆಲಸ ಮಾಡ್ತಾರೆ? 4.5 ಲಕ್ಷ 45 ಲಕ್ಷ ಮಕ್ಕಳು, ನಮ್ಮ ಹಿಂದೂ ಮಕ್ಕಳುಗಳು ಬೇರೆ ಬೇರೆ ಕಂಟ್ರಿಯಲ್ಲಿ, ಇಲ್ಲೇ GCC ಕಂಟ್ರಿಯಲ್ಲಿ ಕೆಲಸ ಮಾಡ್ತಾರೆ. $50 ಬಿಲಿಯನ್ ರಿಮಿಟೆನ್ಸ್ ಬರ್ತದೆ. ಮತ್ತೆ ಅದೆಲ್ಲ ವಾಪಸ್ ಕಳಿಸ್ಬೇಕಲ್ಲ ಅವರಿಗೆಲ್ಲ. ಇಂಥವೇನು ಚರ್ಚೆ ಮಾಡ್ತಾರ? ಜಗದೀಶ್ ಶೆಟ್ಟರು ಬಂದ್ರು, ಅವ್ರು ಹೇಳ್ಬಿಟ್ರು ಕೇಳ್ತಾರೆ, ನೀವೇನು ಉಲ್ಟಾ ಕೇಳಲ್ಲ ಪ್ರಶ್ನೆ ಅವರಿಗೆ. ಹೇಳಕ್ ಸಂಸದರಾಗಿರೋರು ಅಲ್ರಿ, ಈಸ್ ಬಿಕಮ್ ಪಾರ್ಲಿಮೆಂಟ್ ಮೆಂಬರ್ ಫಾರ್ ದಿಸ್. ಏನ್ ಇಶ್ಯೂ ಇತ್ತ? ಚರ್ಚೆ ಇಶ್ಯೂ ಇತ್ತ? ಇವರೇ ಸುಮ್ಮನೆ ಹೇಳ್ಬಿಡೋದ ಸುಮೋಟಾಗಿ? ನೀವೇ ಕರ್ಕೊಂಡಿದ್ರಲ್ಲ ಅಲ್ರಿ, ಅವ್ರು ಯಾಕೆ ಬರ್ಬೇಕಾಗಿತ್ತು? ಅದಕ್ಕೆ ಕೇಳಲ್ಲ. ಮತ್ತೆ ಅಷ್ಟು ಅರಿವು ಇದ್ರೆ ಯಾಕೆ ಬರ್ಬೇಕಾಗಿತ್ತು? ಬರ್ಬೇಕಾಗಿ ಬಿಟ್ಟು ಹೋಗ್ಬೇಕಾಕೆ? ಅವ್ರು ಬಂದು ನಮಗೆ ಕಾಂಗ್ರೆಸ್ ಐಡಿಯಾಲಜಿ ಸೇರಿಸಿ ಬಿಟ್ಟು ಹೋದ್ರು. ಇಲ್ಲಿ ಬಂದಾಗ ಬಿಜೆಪಿ ವಿರುದ್ಧ RS ವಿರುದ್ಧ ಮಾತಾಡಿದ್ರು, ರೆಕಾರ್ಡಿಂಗ್ ತೋರಿಸ್ತಾರೆ ನಿಮಗೆ. ಇದೇ ಜಗದೀಶ್ ಶೆಟ್ಟರ್ ಅವರು ಇಲ್ಲಿ ಬಂದಾಗ RSS ವಿರುದ್ಧ ಬಿಜೆಪಿ ವಿರುದ್ಧ ಮಾತಾಡೋ ರೆಕಾರ್ಡಿಂಗ್ ತೋರಿಸ್ತಾರೆ ನಿಮಗೆ. ನೀವ್ಯಾಕೆ ಕೇಳೋದಿಲ್ಲ? ಅದನ್ನ ಕೇಳ್ರಿ ಅವರಿಗೆ. ಅದು ತೋರಿಸಲೇಬೇಡ, ಜನಕ್ಕೆ ಬರಲೇಬೇಡ. ಡಬಲ್ ಸ್ಟ್ಯಾಂಡರ್ಡ್ ಮಾತಾಡೋಂತಾರೆ ನೀವ್ಯಾಕೆ ಪ್ರಮೋಟ್ ಮಾಡ್ಬೇಕು, ನಾವ್ಯಾಕೆ ಪ್ರಮೋಟ್ ಮಾಡ್ಬೇಕು? ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.